ನಮಸ್ತೆ. ಮನುಷ್ಯನಿಗೆ ಬೇಕಾಗಿರುವಂತಹ ಎರಡು ಮುಖ್ಯವಾದ ಅಂಶಗಳು. ಸೊ ಏನಪ್ಪಾ? ಒಂದು ಆರೋಗ್ಯ, ಎಂ ಫಾರ್ ಮನಿ. ಎಸ್, ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಅನ್ನೋದಾದ್ರೆ ನಾವು ದೈನಂದಿನ ಚಟುವಟಿಕೆಗಳನ್ನು ಬದಲಾವಣೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ನಾವು ಬೆಸ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಸೊ ಅದೇ ರೀತಿಯಾಗಿ ಎಂ ಫಾರ್ ಮನಿನ ಸಂಪಾದನೆ ಮಾಡಬೇಕು ಅಂದ್ರೆ 3 ರೀತಿಯಾದಂತಹ ದಾರಿಗಳಿವೆ. ಏನೇನು? ಫಸ್ಟ್ನೇ ದಾರಿ ಬಂದು ಜಾಬ್, ಎರಡನೇದು ಬಿಸ್ನೆಸ್, ಮೂರನೇದು ನೆಟ್ವರ್ಕ್ ಮಾರ್ಕೆಟಿಂಗ್. ಎಸ್, ಜಾಬ್ ಮಾಡಬೇಕು ಅಂದ್ರೆ ನಮಗೆ ಬೇಕಾದಂತಹ 2 ಮುಖ್ಯವಾದ ಅಂಶ ನೋಡೋದಾದ್ರೆ, ಒಂದು ಕ್ವಾಲಿಫಿಕೇಶನ್, ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ತುಂಬಾ ಅವಶ್ಯಕವಾಗಿರುತ್ತೆ. ಸೊ ಎರಡನೇದಾಗಿ ಬರಬೇಕು ಅಂದ್ರೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಫಸ್ಟ್ ಬರುವಂತದ್ದೇ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ನಾವು ಇನ್ವೆಸ್ಟ್ಮೆಂಟ್ ಎಷ್ಟನ್ನ ಮಾಡ್ತಾ ಇದ್ದೀವಿ, ಯಾವ ಬಿಸ್ನೆಸ್ ನ ಮಾಡ್ತಾ ಇದ್ದೀವಿ, ಯಾವ ಏರಿಯಾದಲ್ಲಿ ಬಿಸ್ನೆಸ್ ನ ಮಾಡಬೇಕು, ಅಲ್ಲಿ ಹೇಗೆ ಗ್ರೋತ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಕಲಿಯಬಹುದು. ಅದೇ ರೀತಿಯಾಗಿ ಮೂರನೇದಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್. ಯಾಕೆ ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ನ ತುಂಬಾ ಚೂಸ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್. ಎಸ್, ಅದಕ್ಕೋಸ್ಕರ ಜನ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ತುಂಬಾ ಆದ್ಯತೆ ಕೊಡ್ತಾರೆ. ಔಟ್ ಆಫ್ ಕಂಟ್ರಿಗೆ ನಾವು ಕಂಪೇರ್ ಮಾಡೋದಾದ್ರೆ, ಸೊ ಬೇರೆ ದೇಶಗಳಲ್ಲಿ 10ಕ್ಕೆ 8ರಷ್ಟು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ಕೈ ತುಂಬಾ ಅರ್ನ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಕೂಡ ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂತೇಳಿ ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಬರ್ತಾ ಇದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದ ತಕ್ಷಣ ಸೊ ಸರಿಯಾದ ಒಂದು ಮಾಹಿತಿ ಇಲ್ಲದೆ ಮತ್ತೆ ಬ್ಯಾಕ್ ಆಗ್ತಾರೆ. ಸೊ ಆದ್ರೆ ಇಲ್ಲಿ ನಿಮಗೆ ಸಂಪೂರ್ಣವಾದ ಕಂಪ್ಲೀಟ್ ಮಾಹಿತಿ, ಬಿಸ್ನೆಸ್ ಮಾಡಬೇಕು ಅಂತ ಅನ್ನೋದಾದ್ರೆ, ಜೊತೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು, ಜಾಬ್ ಮಾಡ್ತಾ ಇದ್ದೀವಿ ನಾವು ಅಂತ ಅನ್ನೋದಾದ್ರೆ, ಎಲ್ಲದಕ್ಕೂ ಸೂಟಬಲ್ ಆಗಿ ಅಡಿಷನಲ್ ಸೋರ್ಸ್ ಇನ್ಕಮ್ ಪ್ರತಿಯೊಬ್ಬರಿಗೂ ಬೇಕು. ಇನ್ಕಮ್ ಚೆನ್ನಾಗಿ ಬರಬೇಕು. ಸೊ ಅದ್ರಾಗೆ ನಾವು ಲೈಫ್ ನ ಬಿಂದಾಸ್ ಆಗಿ ಎಂಜಾಯ್ ಮಾಡ್ಬೋದು ಅಂತ. ಎಸ್ ಅಲ್ವಾ? ಖಂಡಿತ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಮಾಹಿತಿ. ಬರುವಂತಹ ಭಾನುವಾರ ಸಂಡೇ, ಎಸ್ ಸಂಡೇ ನಿಮಗೆ ಕಂಪ್ಲೀಟ್ ಆಗಿದೆ ಮಾಹಿತಿ ಸಿಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಎಸ್ ನಾನು ಸ್ವಲ್ಪ ಟೈಮ್ ಫ್ರೀ ಇದೆ, ನನಗೆ ಒಂದಿಷ್ಟು ಏನಾದ್ರೂ ತಿಳ್ಕೋಬೇಕು ಅನ್ನೋದಾದ್ರೆ ಫಸ್ಟ್ ಈ ಸೆಷನ್ ಅಟೆಂಡ್ ಮಾಡಿ. ಈ ಸೆಷನ್ ಅಟೆಂಡ್ ಮಾಡಿದ್ಮೇಲೆ ಸೊ ನಿಮಗೆ ನೆಕ್ಸ್ಟ್ ನಾನು ಏನ್ ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಅರ್ಥ ಆಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ನಾನು ಸಿಗ್ತೀನಿ ಅಂತ ಹೇಳ್ತಾ ಫಸ್ಟ್ನೇದಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.